ನೋಡಿ ವೀಕ್ಷಕರೇ, ಈಶ್ವರ ದೇವಸ್ಥಾನ ಇದೆ ಅಲ್ಲಿ ಮುಂದೆ. ಇದು ಕಲ್ಸಂದ್ರ, ಬೆಂಗಳೂರು. ಎಷ್ಟು ಬೃಹತ್ ಆಕಾರದಲ್ಲಿ ಮರ ಇದೆ, ಅರಳಿ ಮರ ಬೃಹತ್ ಆಕಾರದಲ್ಲಿ ಬೆಳೆದಿದೆ. ಕೆಳಗಡೆ ನಾಗರ ಕಲ್ಲುಗಳೆಲ್ಲ ಇದ್ದಾವೆ. ನಾಗಪ್ಪನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕಲ್ಸಂದ್ರ ಬಂದರೆ ಇಲ್ಲೊಂದು ಸರಿ ಬನ್ನಿ. ತುಂಬ ಸತ್ಯ ಇದೆ ದೇವರದ್ದು ಹೇಳಿ ತುಂಬ ಚೆನ್ನಾಗಿ ತುಂಬ ಜನ ಬರ್ತಾರೆ. ಕಲ್ಸಂದ್ರ ನೋಡಿ ವೀಕ್ಷಕರು, ಬೆಂಗಳೂರು ಕಲ್ಸಂದ್ರ. ದೊಡ್ಡ ಅರಳಿ ಮರದ ಕೆಳಗಡೆ ದೇವರು ಸ್ಥಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಕಡೆ ಬಂದರೆ ಒಂದು ಸರಿ ಬಂದು ಹೋಗಿ ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಬೃಹತ್ ಆಕಾರದಲ್ಲಿ ಬೆಳೆದಿದೆ ಮರ. ಬೆಂಗಳೂರು ಕಲ್ಸಂದ್ರ. ಒಳಗಡೆ ಇದೆ ದೇವರು, ಬಾಗಿಲು ಹಾಕಿದ್ದಾರೆ, ಹೋಗೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಹೊರಗಿಂದನೇ ತೋರಿಸ್ತೇನೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ತುಂಬ ಸತ್ಯ ಇದೆ. ಬನ್ನಿ, ಬಂದು ಒಂದು ಸರಿ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ. ಒಳಗಡೆ ಬಾಗಿಲು ಹಾಕಿದ್ದಾರೆ, ಹಾಗಾಗಿ ನನಗೆ ಒಳಗಡೆ ಹೋಗೋಕ್ಕೆ ಬೀಗ ಇದೆ. ಬಂದು ತೆಗಿತಾರೆ, ಅಷ್ಟೋ ತನಕ ಇರಲಿಕ್ಕೆ ನನಗೆ ಟೈಮ್ ಇಲ್ಲ, ನಾವು ಮುಂದೆ ಹೋಗಬೇಕು. ಹಾಗಾಗಿ ಹೊರಗಿನಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಬನ್ನಿ, ದೇವಸ್ಥಾನಕ್ಕೆ ತುಂಬ ಶಕ್ತಿ ಇದೆ. ಆಮೇಲೆ ಆಂಧ್ರದಿಂದ ಬಂದು ಹೂ ಮಾಡ್ತಾ ಇದ್ದಿಲ್ಲ. ಹೌದು, ಬಟ್ಟೆ ಪಡೆಯಲ್ಲ. ಹೌದು ಹಾಗೆ ಏನು ಮಾಡಿದ್ರೆ ತಪ್ಪು, ಮಾಡಿದ್ರೆ ತಪ್ಪು. 40 ವರ್ಷದಿಂದ ಹೂ ಮಾಡ್ತಾ ಇದ್ದೀರಾ? ಇಲ್ಲಿ ಬಂದು 14 ವರ್ಷ ಅಷ್ಟೇ. ನೀತಿ ಮೇಲೆ ಹೋಗ್ತಾ ಇದ್ದೇವೆ. ಹೌದಾ? ಎಲ್ಲದನ್ನು ಹೂಗಳನ್ನಾಯಿತು, ಲಿಂಬು ಹಣ್ಣುಗಳನ್ನಾಯಿತು ಎಲ್ಲ ಮಾರ್ತೀರಾ? ಹೌದಾ? ದೇವಸ್ಥಾನ ಯಾವುದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಜನ ಬರ್ತಾರೆ. ಹೌದಾ? ವ್ಯಾಪಾರ ಅಂದರೆ ನಿಮ್ಮ ಹೆಸರಲ್ಲಿ. ಹೌದಾ? 40 ವರ್ಷದಿಂದ ಹೂ ಮಾಡ್ತಾ ಇದ್ದೀರಾ? ಹಾಗೆ ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಆಯಿತು, ಎಲ್ಲರೂ ವೀಕ್ಷಕರೇ ಬನ್ನಿ, ಎಲ್ಲ ಬಂದು ಹೂ ತೊಗೊಳ್ಳಿ ಇವ್ರ ಹತ್ರ. ತುಂಬ ಚೆನ್ನಾಗಿದೆ ನೋಡಿ, ಹೂವೆಲ್ಲ ಚೆನ್ನಾಗಿದೆ. ಆಮೇಲೆ 40 ವರ್ಷದಿಂದ ಇಲ್ಲೇ ಹೂ ಮಾರ್ತಾ ಇದ್ದಾರಂತೆ ವೀಕ್ಷಕರೇ. ಇವರು 15 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದಾರೆ. 15 ವರ್ಷದಿಂದ ಮತ್ತೆಲ್ಲ ಪಾಪ ಬಿದ್ದೆಲ್ಲ ಹೋಗಿ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಹೂ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆಗೆ ಮಾತಾಡಿ ತುಂಬ ಖುಷಿ ಆಯಿತು. ಆಯ್ತು ಕಣಮ್ಮ, ನನ್ನ ಕೈಯಿಂದ ಆಗೋದು ಹೂ ಕೊಡ್ತೀನಿ. ಓಕೆಮ್ಮ, ಥ್ಯಾಂಕ್ ಯು. ಮಾಡ್ತೀರಮ್ಮ ಇಲ್ಲಿ ಸೊಪ್ಪುಗಳು ಆಯ್ತಾ? ಸೊಪ್ಪುಗಳು, ಆಮೇಲೆ ಕೊತ್ತಂಬರಿ, ಪುದೀನ, ಕರಿಬೇವು, ತುಳಸಿ, ಶುಂಠಿ, ತುಳಸಿ, ಹೂಗಳು, ಮೆಣಸಿನಕಾಯಿ, ನಿಂಬೆಹಣ್ಣು, ಬಿಲ್ಪತ್ರೆ, ವಾರಗಿಲ್ಲ, ಹೌದಾ? ಎಷ್ಟು ಮಕ್ಕಳು ನಮಗೆ? ನಮ್ಗೆ 2 ಮಕ್ಕಳು. ಅಮ್ಮ ಅವ್ರದ್ದು ಮಾಡಿದೆ. ಹೌದಾ? ಇನ್ನು ಮೊಮ್ಮಗ ಮಗಂದು. ಹೌದಾ? ಹಾಗೆ ಅಮ್ಮ, ತುಂಬ ಖುಷಿ ಆಯಿತು. ಎಲ್ಲ ಅಂದರೆ ಇಲ್ಲಿ ದುರ್ಬಿನೂ ಸಿಗ್ತದೆ. ಈಶ್ವರನಿಗೆ ಏರಿಸಲಿಕ್ಕೆ ದುರ್ಬಿನೂ ಸಿಗ್ತದೆ. ಹಾಗೆ ಮಾಡಲಿ. ಮೆಣಸಿನಕಾಯಿ, ನಿಂಬೆಹಣ್ಣು, ಬೆಂಕಿ, ಸಾರಮ್ಮ, ನಾವು ಇನ್ನೇನು ನೀನು ಹಾಕಿ ಮಾಡ್ತೀವಿ. ಪರಾಶಕ್ತಿ ಪರಾಶಕ್ತಿ
ಪರಾಶಕ್ತಿ ಪರಾಶಕ್ತಿ ಪರಾಶಕ್ತಿ. ನೀವು ಅದೇ ಬಟ್ಟೆ ಹಾಕಿದ್ದೀರಾ? ಅದೇ ಅಮ್ಮಂದು. ತುಂಬಾ ಖುಷಿ ಆಯ್ತು. ಅಲ್ಲಿ ಬೋರ್ಡ್ ಆಯ್ತಲ್ಲ, ಅಮ್ಮ ಯಾವ ರೀತಿ ತರ್ಸ್ಕೊಳ್ತಾಳೆ ಗೊತ್ತಿಲ್ಲ. ಅವರು ತುಂಬಾ ದೇವಸ್ಥಾನ ನೀನು ನೋಡಿದ್ಯಲ್ಲ ಮಂಗಳ? ಆಯ್ತಮ್ಮ, ಆಯ್ತು, ಖಂಡಿತ ಖಂಡಿತ ಬರ್ತೀನಿ. ಪ್ರತಿಯೊಬ್ಬರು ಫೋನ್ ಮಾಡಿ. ದೇವಸ್ಥಾನ ಇನ್ನೂ ಚೆನ್ನಾಗಿ ದೊಡ್ಡಕ್ಕಾಗಿ ಬೆಳೀಲಿ. ಪ್ರತಿಯೊಬ್ಬರು ನೋಡ್ರಿ, ಬರ್ರಿ ಎಲ್ಲರೂ. ಎಂತ ಒಳ್ಳೆ ದಿನ. ವಾಕ್ ಬಂದೆ ನಾನು. ವಾಕ್ ಬಂದಾಗ ಸಮವಸ್ತ್ರಗಳನ್ನೆಲ್ಲ ನೋಡಿ ಏನಿದೆ ಇಲ್ಲಿ ಅಂತ ಬಂದೆ ನಾನು. ಈ ದಿನ ಇದೇ ತರ ವಸ್ತ್ರ ಹಾಕೊಂಡಿದ್ದೇನೆ. ಅದೇ ನಾನು ಹೇಳಿದ್ದು. ಅಮ್ಮ ನೋಡಿ ಅದೇ ಬಟ್ಟೆ. ಇವರು ಎಲ್ಲರೂ ಹೋಗ್ತಾರೆ, ನನ್ನ ಕರ್ಕೊಂಡು ಹೋಗಂದ್ರು. 3 ವರ್ಷದಿಂದ ಹೋಗ್ತಾರೆ. ಹೌದಮ್ಮ, ಆಗ್ಲಿ ಎಲ್ಲ ಸೇರಿ ಮಾಡಿ ತುಂಬಾ ಖುಷಿ ಆಯ್ತು. ವಿಡಿಯೋ ವಿಡಿಯೋ ಎಲ್ಲಾನು ಒಳ್ಳೆ ದಿನ. ತಾಯಿ ದಿನ, ತಾಯಿ ಹೇಳೋ ಸಂಸ್ಕಾರದಿಂದ ನಮ್ಮೆಲ್ಲ ಒಳ್ಳೇದೇ. ನಾವು ಓಂ ಶಕ್ತಿಗಿಂತ ಒಮ್ಮನ್ನೇ ಜಾಸ್ತಿ ನಂಬ್ತೀವಿ. ಅಮ್ಮನೇ ಜಾಸ್ತಿ ನಂಬಿಟ್ಟಿದ್ದೀನಿ. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಇನ್ನೂ ಅವರು ದಾರಿ ತೋರಿಸ್ತಾರೆ. ನನ್ನ ಹೆಸರು ಉಮಾ ಸಂಗೀತಗಾರ ಅಂತ ಹೇಳಿ. ನಂದು ಒಂದು ಚಾನಲ್ ಇದೆ. ಚಾನಲ್ ಇಂದ ಬಂದಿದ್ದೇನೆ ನಾನು. ನೋಡಿ, ಎಲ್ಲರೂ ಒಂದು ಸಬ್ಸ್ಕ್ರೈಬ್. ಓಕೆ ಕೊಡ್ತೇನೆ. ನನ್ನ ನಂಬರ್ ನಿಮ್ಗೆ ಎಲ್ರಿಗೂ ಕೊಡ್ತೇನೆ. ನನ್ನ ನಂಬರ್ ಹಾಕೊಂಡು ಹೋಗಿದ್ದು. ಆಯ್ತಮ್ಮ, ಆಯ್ತಾಯ್ತು, ಖಂಡಿತ ಆಯ್ತಮ್ಮ, ಆಯ್ತಾಯ್ತು. ನೋಡಿ, ಇದು ಓಂ ಶಕ್ತಿ ಬೋರ್ಡ್ ಇದೆ. ಇಲ್ಲಿ ಇವ್ರ ನಂಬರ್ ಎಲ್ಲ ಇದೆ. ನೋಡಿ ವೀಕ್ಷಕರೇ, ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಎಲ್ಲರೂ. ದೇವಸ್ಥಾನ ಪುಟ್ಟು ದೇವಸ್ಥಾನ ಇದ್ದಿದ್ದು ಇಷ್ಟು ದೊಡ್ಡ ದೇವಸ್ಥಾನ ಆಗಿದೆ. ಇನ್ನು ದೊಡ್ಡ ದೇವಸ್ಥಾನ ಆಗ್ಬೇಕು ಅನ್ನೋದು ನನ್ನ ಆಸೆ. ಅಷ್ಟೇ ಅಲ್ಲ ವೀಕ್ಷಕರೇ, ಅಮ್ಮನ ಆಸೆನೂ ಅದೇ. ಅಷ್ಟೇ ಅಲ್ಲ, ಇಲ್ಲಿ ಇರೋರ್ಗೆ ಎಲ್ಲರ ಆಸೆನೂ ಅದೇ. ಅಷ್ಟೇ ಅಲ್ಲ ವೀಕ್ಷಕರೇ, ಬನ್ನಿ ನೋಡಿ. ಇನ್ನೂ ದೇವಸ್ಥಾನ ಈ ವರ್ಷ ಇಷ್ಟಿದೆ, ಇದು ಡಬಲ್ ಟ್ರಿಬಲ್ ಆಗ್ಬೇಕು ಮುಂದಿನ ವರ್ಷ. ವೀಕ್ಷಕರೇ, ಪ್ರತಿಯೊಬ್ರು ಬನ್ನಿ ನೋಡಿ. ಅಷ್ಟೇ ಅಲ್ಲ, ಬಂದವರಿಗೆ ಅಮ್ಮ ಕೈ ಬಿಡೋದಿಲ್ಲ. ಅಮ್ಮ ಕೈ ಬಿಡೋದಿಲ್ಲ. ಬನ್ನಿ ವೀಕ್ಷಕರೇ, ಇವ್ರನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇಂಥ ಒಳ್ಳೆ ದಿನ ವೀಕ್ಷಕರೇ. ಖುಷಿ ಆಯ್ತು ನಿಮ್ಮನ್ನ ನೋಡಿ. ದೇವಸ್ಥಾನಕ್ಕೆ ಅನ್ಕೊಂಡೇ ಇದ್ದೆ. ಶಿವಮೊಗ್ಗ 4 ಸೀಟು ಅಂತಲ್ಲ, ಬಂದಿದ್ದೀರಾ? ಆಗ್ಲೇ ಅಮ್ಮ, ಇಂಥ ಒಳ್ಳೆ ದಿನ ಇವತ್ತು. ಯಾವಾಗಲ್ಲ ಇವತ್ತು ಬಂದಿದ್ದಿಲ್ಲ. ನಮ್ಮ ಜೊತೆ ದೇವಸ್ಥಾನನೇ ನಿಂದು 40 ಒಂದೇ. ಯಾರು ಹೊರಗಡೆ ಕಳ್ಸೋರಿಲ್ಲ. ಇವತ್ತು ಫುಲ್ ಇರ್ಬೋದಿತ್ತು ನೀವು ನಾಳೆ. ನಮ್ಮ ಜೊತೆಗೆ ಇರ್ಬೋದಿತ್ತು. ದೇವಸ್ಥಾನದಲ್ಲಿ ನಮ್ಗೆ ಏನ್ ಬೇಕಾದ್ರೆ ಬರೋ ವರ್ಷ ಹಾಕ್ಕೊಳ್ತೀನಿ. ಆಯ್ತು, ನನ್ನ ನಂಬರ್ ಕೊಟ್ಟಿದ್ದೀನಿ. ಆಯ್ತಮ್ಮ, ಆಯ್ತು. ನೋಡಿ ವೀಕ್ಷಕರೇ, ಬೆಂಗಳೂರು ಇದು ದೊಡ್ಡಲ್ ಸಂದ್ರ ಇದು. ನೋಡಿ ಎಷ್ಟು ಜನ ವೀಕ್ಷಕರಿದ್ದಾರೆ. ಫುಲ್ ಕವರ್ ಮಾಡವಿ. ಎಷ್ಟು ಜನ ವೀಕ್ಷಕರಿದ್ದಾರೆ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ನನಗೆ. ಮೊನ್ನೆ ನನ್ನ ಬರ್ಡೇ ಮಾಡ್ಕೊಂಡೆ, ನಂದು ಬರ್ತಡೇ ಮಾಡ್ಕೊಂಡೆ ನಂದು. ಈಗೊಂದು 3-4 ದಿನದ ಹಿಂದೆ. ಅವಾಗೂ ಅಷ್ಟೇ ನಮ್ಮ ಬನವಾಸಿ ಜನ ಹೀಗೆ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಈಗೂ ನನಗೆ ಹಂಗೆ ಅನಿಸ್ತಾ ಇದೆ. ನನಗೆ ಸುಮ್ಮನೆ ಬಾಮ್ಮ ಮಾಡ್ತೀನಿ ಅಂದ್ರೆ ನೋಡಿ ಹೇಳ್ತಾರೆ, ನೀವು ಸುಮ್ಮನೆ ಬಾ, ಎಲ್ಲರೂ ಸೇರಿ ಬೋರ್ಡೆ ಮಾಡ್ತೀನಿ. ನನಗೆ ಹಣ್ಣು ಕೊಟ್ಟಿದ್ದಾರೆ, ಆಮೇಲೆ ನೋಡಿ ಕಾಯಿ, ಆಮೇಲೆ ಲಿಂಬೆಹಣ್ಣು ಎಲ್ಲ ಕೊಟ್ಟಿದ್ದಾರೆ. ಪ್ರಸಾದ ಅಮ್ಮನ ಪ್ರಸಾದ ಕೊಟ್ಟಿದ್ದಾರೆ. ಇಷ್ಟು ಈ ಪ್ರೀತಿಗಿಂತ ಇನ್ನೇನು ಬೇಕು ಹೇಳಿ. ನಿಜವಾಗ್ಲೂ ನಾನು ಈ ಕರ್ನಾಟಕದಲ್ಲಿ ಹುಟ್ಟಿದ್ದೇನೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಪಡೋಂಥ ವಿಷಯ. ಅದು ಬನವಾಸಿಂದ ಬಂದಿದ್ದೇನೆ ನಾನು. ನಿಜವಾಗ್ಲೂ ನಮಸ್ಕಾರ. ಭಾಳ ಖುಷಿ ಅಂದರೆ ಭಾಳ ಖುಷಿ ಆಯಿತು. ಇನ್ನೂ ಜನ ಬಂದ್ಬಿಟ್ಟು ಖುಷಿ ಆಯಿತು.
ಆಯ್ತಮ್ಮ ಬನ್ನಿ ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡು ಒಂಚೂರು ಹಾಗೆ ಅದರೊಳಗೆ ಇದು ಮಾಡಿ ಬನ್ನಿ ಎಲ್ಲ. Happy birthday ಹೇಳ್ಬಿಡಿ. ಎರಡು ಫೋಟೋ ಎಲ್ಲರೂ ಇಲ್ಲಿ ನೋಡಿ. ಅಮ್ಮ ಸಾಯಂಕಾಲ ತಗೊಂಡು ಹಾಕವ ಮನೇಲಿ ಇರ್ತಾರಲ್ಲ ಲಕ್ಷ್ಮಣಪ್ಪ ಟಿವಿ ಬೇಗ ಒಳಕೋಸು ಲಕ್ಷ್ಮಣ ಒಳಕೋಸು ಪ್ರಸಾದ ತಗೊಳ್ಳಿ ಅಂತ ಹೇಳಿ ಪ್ರಸಾದ ತಗೊಳ್ಳಿ ಅಂತ ಹೇಳಿ. ನೋಡಿ ಇಷ್ಟು ಜನರ ಜೊತೆಗೆ ನಾನು ಪ್ರಸಾದ ತಿನ್ನುವ ಅವಕಾಶ ಇದೆ ನನಗೆ. ಪ್ರಸಾದ ತಗೊಳ್ಳುವ ಅವಕಾಶ ಇದೆ. ತಗೊಳ್ಳಿ. ಪಾರ್ಟಿ ತುಂಬ ಖುಷಿ ಆಯ್ತು. ತುಂಬ ಖುಷಿ ಆಯ್ತು. ನೋಡಿ ವೀಕ್ಷಕರೇ, ಬಹಳ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಪ್ರಸಾದ ಸಿಕ್ತು, ಇಷ್ಟು ಜನರ ಪ್ರೀತಿ ಸಿಕ್ತು, ಇನ್ನೇನು ಬೇಕು ನನಗೆ. ನಿಜವಾಗ್ಲೂ ವೀಕ್ಷಕರೇ, ಬಹಳ ಹ್ಯಾಪಿ ಇವತ್ತು ನಾನು. ಆಗಲಿ ವೀಕ್ಷಕರೇ, ಆಗ್ಲಿಯಪ್ಪ ಆಗ್ಲಿ ಕತ್ಕೊಂಡು ಜನರ ಪ್ರೀತಿ ವಿಶ್ವಾಸ ಎಲ್ಲಿ ನನಗೆ.